60 MCQs ವಿಡಿಯೋಗಳನ್ನು ನಾನು ಹಾಕಿದ್ದೀನಿ. ಸೊ ತಾವು ವಿಡಿಯೋಗಳನ್ನು ನೋಡದೇ ಇದ್ರೆ ಮೇಲೆ ಐ ಕಾರ್ಡಲ್ಲಿ ಆ ಎಲ್ಲ ಒಂದು SSLC ಹಿಂದಿ MCQ ಅಂತ ಒಂದು ಪ್ಲೇಲಿಸ್ಟನ್ನು ಸಜೆಸ್ಟ್ ಮಾಡ್ತೀನಿ. ಅದನ್ನು ಒತ್ತಿದ್ರೆ ತಾವು ಇದರ ಹಿಂದಿನ ಎಲ್ಲ ಒಂದು MCQ ಕ್ವಶನ್ಸ್ಗಳ ವಿಡಿಯೋಗಳನ್ನು ತಾವುಗಳು ನೋಡ್ಬೋದು. ತಡ ಮಾಡೋದು ಬೇಡ. ಸೊ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡಿತೀರಿ. ಅಷ್ಟೇ ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಇಟ್ಟಿದ್ದೀನಿ. ಅಲ್ಲಿ ಒತ್ತಿದ್ರೆ ಸೊ ನಮ್ಮ ಗುಂಪಿನಲ್ಲಿ ನಾವೇನು ಮಾಡ್ಬೋದು, ಪ್ರತಿದಿನವೂ ಕೂಡ ವಿಡಿಯೋಗಳ ಹೊಸದಾಗಿ ಲಿಂಕನ್ನು ಸೇರನ್ನು ಸಹಿತ ಮಾಡ್ತೀವಿ. ಶುರು ಮಾಡೋಣ. ಕಾಶ್ಮೀರಿ ಸೇಬ್ ಈ ಒಂದು ಕಥೆಯ ಮೊದಲ ಭಾಗದ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಏನಿದಾವೆ ಅಂತ. ಓಕೆ, ಸೊ ಫಸ್ಟ್ ಕ್ವಶನ್ ಬಂತು, ಕಾಶ್ಮೀರಿ ಸೇಬ್ ಪಾಠ ಕಾ ವಿಧ ಹೇ. ಹಾಗಾದ್ರೆ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠ ಯಾವ ವಿಧದಲ್ಲಿದೆ? ಆಯ್ಕೆಗಳಿದಾವೆ. ನಂಬರ್ ಎ ನಾಟಕ್, ಬಿ ನಿಬಂಧ, ಸಿ ಏಕಾಂಕಿ, ಯಾ ಡಿ ಕಹಾನಿ. ಸೊ ಕಾಶ್ಮೀರಿ ಸೇಬ್ ಪಾಠ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಕಹಾನಿ ವಿಧದಲ್ಲಿದೆ. ಡಿ ಕಹಾನಿ ಇದ್ದಿದ್ದು ಆಪ್ಷನ್ ಇಸ್ ದ ರೈಟ್ ಆನ್ಸರ್. नेक्स्ट मूव टू नेक्स्ट क्वेश्चन. दूसरा प्रश्न बच्चों, काश्मीरी सेब पाठ के लेखक का नाम है. काश्मीरी सेब ಈ ಪಾಠದ ಲೇಖಕರ ಹೆಸರಿದೆ. ನೋಡೋಣ. ಆಪ್ಷನ್ ಎ ಮುನ್ಷಿ ಪ್ರೇಮಚಂದ್ರ, ಆಪ್ಷನ್ ಬಿ ಮುನ್ಷಿ ಪ್ರೇಮಚಂದ್, ಆಪ್ಷನ್ ಸಿ ಭಗವತಿ ಚರಣ್ ವರ್ಮಾ, या ಆಪ್ಷನ್ ಡಿ ಮಹಾದೇವಿ ವರ್ಮಾ. ನೋಡಿ, ಎ ಮುನ್ಷಿ ಪ್ರೇಮಚಂದ್ರ, ಬಿ ಮುನ್ಷಿ ಪ್ರೇಮಚಂದ್, ಸಿ ಭಗವತಿ ಚರಣ್ ವರ್ಮಾ, या डी महादेवी वर्मा. द राइट आंसर इज ऑप्शन बी मुंशी प्रेमचंद कश्मीरी सेब पाठ के लेखक का नाम है. अगला प्रश्न है बच्चों, मिलान कीजिए यानी जोड़कर लिखना है. फंदिसी बरेरी. यस, इल्लेल्लानु ಕೊಟ್ಟಿದ್ದೀವಿ. ಸೊ ಫಸ್ಟ್ ಒಂದು ಕಡೆ ಶಾಮ್ ಇದೆ, ಶಾಮದ ಮುಂದೆ ಕಮ್ ಇದೆ, ಖರೀದ್ನಾ, ಬುರಾ, ಬಹುತ್, ಸುಬಹ, ಅಚ್ಚಾ, ಬೇಚ್ನಾ. ಸೊ ಈ ಶಬ್ದಗಳನ್ನು ನೋಡಿದಾಗ ಏನಾಗ್ತದಪ್ಪ ಅಂದ್ರೆ ಇವು ವಿರುದ್ಧಾರ್ಥಕ ಶಬ್ದಗಳಿದಾವೆ ಅಂತ ಹೇಳ್ಬೋದು. ಹಾಗಾದ್ರೆ ಹೊಂದಿಸಿ ಬರೆದಾಗ ಏನಾಗ್ತದ? ಶಾಮ್, सुबह. ओके, यानी ए 3, खरीदना बेचना 4, बी 4, बहुत कम यानी सी 1, अच्छा बुरा डी 2. ओके, सो इदे इತ್ತು ಸರಿಯಾಗಿರತಕ್ಕಂತ ಉತ್ತರ ए 3, बी 4, सी 1, डी 2. ओके, अगला प्रश्न पर चलेंगे. प्रश्न संख्या 4 पर. यहाँ पर भी आपको मिलान करना है. इಲ್ಲಿನೂ ಕೂಡ ಜೋಡಿಸಿಯನ್ನು ಬರಿಬೇಕಿದೆ. ಸೊ ಈ ಶಬ್ದಗಳು ಏನಿದಾವಪ್ಪ ಅಂದ್ರೆ ಸಮಾನಾರ್ಥಕ ಪದಗಳು ಇದಾವೆ, ಪದಗಳ ಅರ್ಥವನ್ನು ಸೂಚಿಸ್ತಕ್ಕಂಥ ಇದಾವೆ. ಸುರಾಕ್ತ ಮುಂದೆ ರುಚಿ ಇದೆ, ನಜರ್ ನಿಯಮ್ ಇದೆ, ಸ್ವಾದ ಛೇದ್ ಇದೆ, ಕಾಯ್ದಾ ದೃಷ್ಟಿ ಇದೆ. ಹಾಗಾದ್ರೆ ಸುರಾಕ್ ಅಂದ್ರೆ ಏನಪ್ಪಾ ಅಂದ್ರೆ ಛೇದ ಅಂತ ಕರಿತೀವಿ, ನಜರ್ ಅಂದ್ರೆ ದೃಷ್ಟಿ, ಸ್ವಾದ್ ಅಂದ್ರೆ ರುಚಿ, ಕಾಯ್ದಾ ಅಂದ್ರೆ ನಿಯಮ. ಸೊ ಅದ್ರದ್ದು ಆಪ್ಷನ್ಸ್ ಬಂದ್ಬಿಟ್ಟು ಎ 3, ಬಿ 4, ಸಿ 1, ಡಿ 2. ಸೊ ಇದಿತ್ತು ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಫಿಫ್ತ್ ಕ್ವಶನ್. ಲೇಖಕ್ ಚೀಜೆ ಖರೀದನೆ ಕಹಾ ಗಯೆ ಥೆ. ಚೀಜೆ ಅಂದ್ರೆ ವಸ್ತುಗಳು. ಸೊ ಲೇಖಕರು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಎಲ್ಲಿ ಹೋಗಿದ್ದರು? ಆಯ್ಕೆಗಳನ್ನು ನೋಡೋಣ. ನಂಬರ್ ಎ गांव, बी चौक, सी मेले पर, या डी खेत पर. देखो, लेखक चीजें खरीदने के लिए कहाँ गए थे? ऑप्शन बी चौक इज द राइट आंसर. अगला प्रश्न पर चलेंगे. प्रश्न संख्या 6 है. यस, ಗೋದಾನ್ ಉಪನ್ಯಾಸ ಬಡೆ ಘರ್ ಕಿ ಬೇಟಿ ಡ್ಯಾಶ್. ಗೋದಾನ್ ಅಂತಕ್ಕಂಥದ್ದು ಉಪನ್ಯಾಸ ಅಂದರೆ ಕಾದಂಬರಿ, ಆದರೆ ಬಡೆ ಘರ್ ಕಿ ಬೇಟಿ ಅನ್ನೋದು ಏನು ಅಲ್ಲಿ ಘೇ ಆಗಿದೆ, ಅದು ಘರ್ ಅಂತ ಮಾಡಿ ಬಡೆ ಘರ್ ಕಿ ಬೇಟಿ. ಓಕೆ, ಆಪ್ಷನ್ಸ್ ನೋಡೋಣ. ಎ ಪತ್ರಿಕಾ, ಬಿ ಕಹಾನಿ, ಸಿ ಕವಿತಾ, या ಡಿ ನಾಟಕ್. ಸೊ ಬಡೆ ಘರ್ ಕಿ ಬೇಟಿ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಪ್ರಸಿದ್ಧ ಕಹಾನಿ ಇದೆ. ಸೊ ಪ್ರೇಮಚಂದ್ರ ಅವರ ಮುಖ್ಯವಾಗಿರ್ತಕ್ಕಂಥ ಒಂದು ಕಥೆ ಯಾವುದಪ್ಪ ಅಂದರೆ ಅದು ಬಡೆ ಘರ್ ಕಿ ಬೇಟಿ ಆಗಿತ್ತು. ಅಗಲ ಪ್ರಶ್ನೆ ಬಚ್ಚೋ, ಪ್ರಶ್ನೆ ಸಂಖ್ಯೆ 7. ಕಥನ ನಿಷ್ಕರ್ಷ ಕೀಜಿಯೇ. ಈ ಹೇಳಿಕೆಗಳನ್ನು ಪರಿಶೀಲಿಸಿ ತೀರ್ಮಾನಕ್ಕೆ ಬರಬೇಕು. ಹೇಳಿಕೆಗಳು ಎರಡಿದಾವೆ ನೋಡಿ. ಆಜ್ಕಲ್ ಶಿಕ್ಷಿತ ಸಮಾಜ ಮೇ ವಿಟಮಿನ್ ಕೆ ಬಾರೆ ಮೇ ವಿಚಾರ ಹೋ ರಹಿ ಹೇ. ಇಂದಿನ ಸಮಾಜದಲ್ಲಿ, ಕಲಿತಿರ್ತಕ್ಕಂಥ ಸಮಾಜದಲ್ಲಿ ವಿಟಮಿನ್ಗಳ ಬಗ್ಗೆ ವಿಚಾರ ಮಾಡೋದು ಆಗ್ತಾ ಇದೆ. ಎರಡನೇದು ಚೌಥಾ ಸೇಬ್ ಆಧಾ ಸಡಾ ಹುವಾ ಥಾ. ನಾಲ್ಕನೆಯ ಸೇಬ್ ಅರ್ಧದಷ್ಟು ಏನಾಗಿತ್ತಪ್ಪ ಅಂದ್ರೆ ಕೊಳತಿತ್ತು. ಆಪ್ಷನ್ಸ್ ಏನಿದಾವಂದ್ರೆ ಎ ಪಹಲಾ ಸಹಿ ಹೇ, ಬಿ दूसरा सही है, सी पहला और दूसरा दोनों ही गलत है, डी पहला और दूसरा दोनों ही सही है. ಇವುಗಳನ್ನು ನೋಡಿದಾಗ, ಆಯ್ಕೆಗಳನ್ನು ನೋಡಿದಾಗ ಏನು ಅನಿಸ್ತದಪ್ಪ ಅಂದ್ರೆ ಆಜ್ಕಲ್ ಶಿಕ್ಷಿತ ಸಮಾಜ ಮೇ ವಿಟಮಿನ್ ಕೆ ಬಾರೆ ಮೇ ವಿಚಾರ ಹೋ ರಹಿ ಹೇ. ಇದೇನಾದ್ರೆ ಇದು ಕರೆಕ್ಟ್ ಅದ. ಓಕೆ, ಆದರೆ ಚೌಥಾ ಸೇಬ್ ಏನಾಗಲ್ಲಪ್ಪ ಅಂದ್ರೆ ಆಧಾ ಸಡ, ಅದು ಅರ್ಧದಷ್ಟು ಕೊಳ್ತಿರ್ಲಿಲ್ಲ. ಅದೇನತ್ತಪ್ಪ ಅಂದ್ರೆ ಬೇದಾಗಿತ್ತು. और बेरो जैसा एक काला सुराग था.
ಸೊ ಅದಕ್ಕಾಗಿ ನಾವೇನು ಹೇಳ್ಬೋದು, ಇದರಲ್ಲಿ ಒಂದನೇ ವಾಕ್ಯ ಮಾತ್ರ ಸರಿ ಇರ್ತಕ್ಕಂಥದ್ದು, ಪಹಲಾ ವಾಕ್ಯ ಹಿ ಸಹಿ ಹೇ. आगे चलेंगे. अगला प्रश्न है प्रेमचंद का जन्म काल है. ಹಾಗಾದ್ರೆ ಪ್ರೇಮಚಂದ್ರ ಅವರ ಒಂದು ಹುಟ್ಟಿದ ವರ್ಷವನ್ನು ಹೇಳಬೇಕು. ಎ 30 जुलाई 1880, 31 जुलाई 1880, 30 अगस्त 1870 या 31 अगस्त 1860. ಸೊ ಈ ಆಯ್ಕೆಗಳಲ್ಲಿರ್ತಕ್ಕಂಥದ್ದು ಪ್ರೇಮಚಂದ್ರ ಅವರ ಜನ್ಮ ವರ್ಷ ಯಾವುದಪ್ಪ ಅಂತಂದ್ರೆ 31 जुलाई 1880 ಅಂತ ಹೇಳ್ತಾರೆ. 31 जुलाई 1880ಕ್ಕೆ ಪ್ರೇಮಚಂದ್ರ ಅವರು ಹುಟ್ಟಿರ್ತಕ್ಕಂಥ ವರ್ಷ ಅದು ದಾಖಲೆ ಆಗಿತ್ತು. ಹಾಗೆ ಸವಾಲ್ ಹೇ ಅಗಲಾ. ಲೇಖಕ ಜಿ ಲಲ್ಚಾ ಉಠಾ ಕ್ಯೂಂಕಿ. ಸೊ ಲೇಖಕರಿಗೆ ಏನಾಗ್ತದೆ ಅಂದ್ರೆ ಬಾಯಿಗೆ ನೀರು ಬರ್ತದೆ, ಮನಸ್ಸಾಗ್ತದೆ ತಿನ್ಲಿಕ್ಕೆ, ಏಕೆ ಅಂತ ಕೇಳಿದ್ದಾರೆ. ನೋಡೋಣ ಆಯ್ಕೆ. ಸೊ ಎ गाजर देखकर, बी टोमेटो देखकर, सी नीम कौड़ी देखकर या गुलाबी सेब देखकर. ಸೊ ಅಂಗಡಿಯಲ್ಲಿ ಏನನ್ನು ನೋಡಿ ಲೇಖಕರಿಗೆ ತಿನ್ಲಿಕ್ಕೆ ಬಾಯಲ್ಲಿ ನೀರು ಬಂತು. ಸೊ ಸಹಿ ಉತ್ತರ ತಾಕಿ ಬಚ್ಚೋ ಆಪ್ಷನ್ ನಂಬರ್ ಡಿ ಗುಲಾಬಿ ಸೇಬ್ ದೇಕರ್. ಆ ಅಂಗಡಿಯಲ್ಲಿ ಬಹಳಷ್ಟು ಗುಲಾಬಿ ಬಣ್ಣದ ಒಳ್ಳೆಯ ಒಂದು ಸೇಬು ಹಣ್ಣುಗಳನ್ನು ನೋಡಿ ಸೊ ಲೇಖಕರಿಗೆ ಏನಾಗ್ತದಪ್ಪ ಅಂತಂದ್ರೆ ತಿನ್ಲಿಕ್ಕೆ ಬಾಯಲ್ಲಿ ನೀರು ಬರ್ತದ ಅಂತ ಹೇಳ್ತಾರೆ. ಅಗಲಾ ಪ್ರಶ್ನೆ ಹೇ ಪ್ರಶ್ನೆ ಸಂಖ್ಯಾ 10. ಲೇಖಕ್ ಚೌಕ್ ಕಬ್ ಗಯೇ ಥೆ. ಹಾಗಾದ್ರೆ ಲೇಖಕರು ಚೌಕ್ಗೆ ಯಾವಾಗ ಹೋಗಿದ್ರು? यस, ए कल सुबह, बी कल शाम, सी कल रात या डी कल दोपहर. ಅಂದ್ರೆ ಸೊ ಲೇಖಕರು ಚೌಕ್ಗೆ ಬಾಜಾರ್ಗೆ ಯಾವಾಗ ಹೋಗಿದ್ರಪ್ಪ ಅಂದ್ರೆ ಕಲ್ ಶಾಮ್ ಕೋ ಗಯತೆ. ನಿನ್ನೆ ಸಂಜೆ ಏನು ಮಾಡಿದ್ರಪ್ಪ ಅಂದ್ರೆ ಲೇಖಕರು ಚೌಕ್ಗೆ ಮುಖ್ಯ ಪೇಟೆಗೆ ಹೋಗಿದ್ದರು. ಎಸ್. ಅಗಲಾ ಹೇ ಪ್ರಶ್ನೆ ಸಂಖ್ಯಾ 11. ಸೊ ಮುಂದಿನ ಪ್ರಶ್ನೆ ಇದೆ ಪ್ರೇಮಚಂದ್ ಕಾ ಜನ್ಮ ಸ್ಥಾನ ಹೇ. ಹಾಗಾದ್ರೆ ಪ್ರೇಮಚಂದ್ರ ಅವರ ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು? ಎ वाराणसी के लंबी, बी वाराणसी के सांगेर, सी वाराणसी के शफीपुर या डी वाराणसी के लमही. ಸೊ ಪ್ರೇಮಚಂದ್ ಅವರು ಹುಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಉತ್ತರ ಪ್ರದೇಶ ರಾಜ್ಯಕ್ಕೆ ವಾರಣಾಸಿ ಕೆ ಪಾಸ್ ಲಮಹಿ ನಾಮಕ್ ಗಾಂವ್. ಓಕೆ, ಸೊ ವಾರಣಾಸಿಯ ಲಮಹಿಯಲ್ಲಿ ಪ್ರೇಮಚಂದ್ ಅವರು ಏನಾಗಿದ್ರಪ್ಪ ಅಂದ್ರೆ ಹುಟ್ಟಿದ್ರು. ಸೊ ಆಪ್ಷನ್ ಡಿ वाराणसी के लमही इज द राइट आंसर. सवाल है प्रश्न संख्या 12 पर चलेंगे. लेखक जी ललचाने के लिए कारण. ಹಾಗಾದ್ರೆ ಲೇಖಕರಿಗೆ ಬಾಯಲ್ಲಿ ನೀರು ಬರಲಿಕ್ಕೆ ಮುಖ್ಯ ಕಾರಣ ಏನು? ಸೊ ಅದನ್ನೇ ಪ್ರಶ್ನೆ ಸ್ವಲ್ಪ ತಿರುವಿ ಕೇಳಿದ್ದಾರೆ. ಸೊ ಎ रंगदार गुलाबी गाजर देखकर, बी रंगदार लाल टोमेटो देखकर, या सी रंगदार गुलाबी सेब देखकर, या डी इनमें से कोई भी नहीं. इनमें से कोई भी नहीं ಆಗಬೇಕಾಗಿತ್ತು. So the right answer is रंगदार गुलाबी सेब देखकर. The option C is the right answer. ಒಂದು ಅಂಗಡಿಯಲ್ಲಿ ಬಹಳಷ್ಟು ಒಳ್ಳೆಯ ಗುಲಾಬಿ ಬಣ್ಣದ ಸೇಬು ಹಣ್ಣುಗಳನ್ನು ನೋಡಿದ ತಕ್ಷಣ ಲೇಖಕರಿಗೆ ಏನಾಗ್ತದಪ್ಪ ಅಂದ್ರೆ ತಿನ್ಲಿಕ್ಕೆ ಬಾಯಲ್ಲಿ ನೀರು ಬರ್ತದೆ ಅಂತ ಹೇಳ್ತಾರೆ, ಮನಸ್ಸಾಗ್ತದೆ ಅಂತ ಹೇಳ್ತಾರೆ. ಅಗಲ ಪ್ರಶ್ನೆ ಪ್ರಶ್ನೆ ಸಂಖ್ಯಾ 13. ಮಿಲಾನ್ ಕೀಜಿಯೆ, ಹೊಂದಿಸಿ ಬರೆಯಿರಿ. ಸೊ ನೋಡ್ಕೊಳ್ಳೋಣ. ಸೊ ಈ ಶಬ್ದಗಳನ್ನು ಕೊಟ್ಟಾಗ ಏನದಪ್ಪ ಅಂದ್ರೆ ಏಕವಚನ ಮತ್ತು ಬಹುವಚನ ಇದಾವೆ. ಓಕೆ, ಚೀಸ್ ಇದು ಏಕವಚನ. ಸೊ ಚೀಸ್ ಇದು ಬಹುವಚನ ಬಂದ್ಬಿಟ್ಟು ಚೀಸೆ, ಆಂಕ್ ಆಂಖೆ, ರೇವಡಿ ರೇವಡಿಯ, ಘರ್ ಘರ್. ಸೊ ಆಪ್ಷನ್ಸ್ ಹೆಂಗೆ ಅರೇಂಜ್ ಆಗ್ತಾವ ಅಂತಂದ್ರೆ ಎ 2, ಬಿ 3, ಸಿ 4, ಡಿ 1 ಇದಿತ್ತು. ಸೊ ಈ ಹೊಂದಿಸಿ ಬರೆಯಿರಿ ಕ್ರಮಾಕ್ಷರದ ಒಂದು ಸರಿಯಾಗಿರ್ತಕ್ಕಂಥ ಉತ್ತರಗಳು. ಅಗಲ ಪ್ರಶ್ನೆ ಹೇ ಕೇಲಾ ಪೀಲಾ ರಂಗ್ ಹೇ ಸೇಬ್ ಡ್ಯಾಶ್. ಓಕೆ, ಸೊ ಬಾಳೆಹಣ್ಣು ಅಂತಾರಲ್ಲ, ಕೇಲಾ ಪೀಲಾ ಅಂತಂದ್ರೆ ಹಳದಿ ಬಣ್ಣ, ಆದರೆ ಸೇಬಿನ ಬಣ್ಣ ಯಾವುದು? ಓಕೆ, ಎ ಲಾಲ್ ರಂಗ್, ಬಿ ಗುಲಾಬಿ ರಂಗ್, ಸಿ ಸಫೇದ್ ರಂಗ್, ಯಾ ಡಿ ಲಾಲ್ ಗುಲಾಬಿ ರಂಗ್. ಸೊ ಸೇಬಿನ ಬಣ್ಣ ಏನಪ್ಪ ಅಂದ್ರೆ ಅದು ಆಪ್ಷನ್ ನಂಬರ್ ಬಿ ಗುಲಾಬಿ ರಂಗ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 15. ಭಗವತಿ ಚರಣ್ ವರ್ಮಾ BA LLB, ಪ್ರೇಮಚಂದ್ ಡ್ಯಾಶ್. ನೋಡಿ, ಸೊ ಭಗವತಿ ಚರಣ್ ವರ್ಮಾ ಅವರ ಶಿಕ್ಷಣ ಆಗಿರ್ತಕ್ಕಂಥದ್ದು BA LLB ಆಗದ. ಹಾಗಾದ್ರೆ ಪ್ರೇಮಚಂದ್ ಅವರ ಶಿಕ್ಷಣ ಎಷ್ಟಾಗದ? ಆಪ್ಷನ್ ಎ BA, ಆಪ್ಷನ್ ಬಿ ಸೀನಿಯರ್ ಸೆಕೆಂಡರಿ, ಆಪ್ಷನ್ ಸಿ MA, ಯಾ ಆಪ್ಷನ್ ಡಿ ಮ್ಯಾಟ್ರಿಕ್. ಸೊ ದ ರೈಟ್ ಆನ್ಸರ್ ಈಸ್ ಪ್ರೇಮಚಂದ್ರ ಅವರ ಒಂದು ಕಲ್ತಿರ್ತಕ್ಕಂಥ ಶಾಲೆ ಎಷ್ಟಾಗದಪ್ಪ ಅಂದ್ರೆ ಅದು ಮೆಟ್ರಿಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಆಗಿನ ಸಮಯದಲ್ಲಿ ಕೇವಲ ಅವ್ರು ಏನಾಗಿದ್ದು ಮೆಟ್ರಿಕ್ ವರೆಗೆ ಮಾತ್ರ ಕಲ್ತಿದ್ರು. ಹಾಗಾದ್ರೆ ಸೊ ಭಗವತಿ ಚರಣ್ ವರ್ಮಾ ಅವ್ರು ಕಲ್ತಿರ್ತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ. ಇಲಹಾಬಾದ್ ವಿಶ್ವವಿದ್ಯಾಲಯದಿಂದ ಅವರು BLLB ಪದವಿಯನ್ನು ಸಹಿತ ಪಡೆದಿದ್ರು. ಸೊ ಈ ತರನಾಗಿ ನೀವು ಸಂಬಂಧೀಕರಣವಾಗಿ ಓದಬೇಕು. ಸೊ ರೈಟ್ ಆನ್ಸರ್ ಇಸ್ ಡಿ ಮೆಟ್ರಿಕ್.
सो नेक्स्ट क्वेश्चन इज मूव टू 16 क्वेश्चन. ಪ್ರೇಮಚಂದ್ ಕಿ ಕಹಾನಿಯ ಇಸ್ ನಾಮ್ ಸೆ ಸಂಕಲಿತ ಹೈ. ಹಾಗಾದ್ರೆ ಪ್ರೇಮಚಂದ್ರ ಅವರ ಕಥೆಗಳು ಯಾವ ಹೆಸರಿನಿಂದ ಸಂಕಲನಗೊಂಡಿವೆ? ಆಪ್ಷನ್ ಎ ಕಥಾ ಸಮ್ರಾಟ್, ಆಪ್ಷನ್ ಬಿ ಮಾನಸ ಸರೋವರ, ಆಪ್ಷನ್ ಸಿ ಮಾನಸ ಸರೋವರ ಯಾ ಆಪ್ಷನ್ ಡಿ ಪ್ರೇಮಚಂದ್ ಕಿ ಕಹಾನಿ ಸಂಗ್ರಹ. ಸೊ ಪ್ರೇಮಚಂದ್ರ ಅವರ ಒಂದು ಕಥೆಗಳನ್ನು ಈ ಹೆಸರಿನಿಂದ ಏನಾಗದಪ್ಪ ಅಂದ್ರೆ ಒಂದು ದೊಡ್ಡ ಪುಸ್ತಕ ರೂಪದಲ್ಲಿ ಸಂಕಲನ ಮಾಡಿದ್ದಾರೆ. ಅದ್ರ ಹೆಸರು ಬಂದ್ಬಿಟ್ಟು ಆಪ್ಷನ್ ಸಿ ಮಾನಸ ಸರೋವರ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಛಟಾಂಕ್ ಇಸೆ ಕತೆ. ಹಾಗಾದ್ರೆ ಛಟಾಂಕ್ ಯಾವುದನ್ನ ಛಟಾಂಕ್ ಅಂತ ಕರೀತಾರೆ? ಆಪ್ಷನ್ ಎ शेर का 16वें भाग की 1 तौल, शेर का 12वें भाग की 1 तौल, शेर का 11वें भाग की 1 तौल या डी शेर का 15वें भाग की 1 तौल. ಸೊ ತಮಗೆ ಗೊತ್ತೇ ಇದ್ದಂಗೆ ತುಂಬ ಒಂದು ಸರಳವಾಗಿರ್ತಕ್ಕಂಥ ಇತ್ತು. ಛಟಾಂಕ್ ಅಂದ್ರೆ ಏನಪ್ಪ ಅಂದ್ರೆ शेर का 16वें भाग की 1 तौल ಅನ್ನ ಛಟಾಂಕ್ ಅಂತ ಕರೀತಾರೆ. नेक्स्ट मूव टू नेक्स्ट क्वेश्चन 18. इस चीज को पहले कोई भी न पूछता था. ಈ ವಸ್ತುವನ್ನು ಮೊದಲು ಯಾರೂ ಕೇಳ್ತಿರ್ಲಿಲ್ಲ. ಅದು ಇಸ್ ಚೀಸ್ ಕೋ ಆಗಬೇಕಾಗಿತ್ತು, ಕೆ ಆಗದ. ಹಾಗಾದ್ರೆ ಆಯ್ಕೆಗಳು ಏನಿದಾವೆ? ಆಯ್ಕೆ ಎ ಸೇಬ್, ಆಯ್ಕೆ ಬಿ ಗಾಜರ್, ಆಯ್ಕೆ ಸಿ ಟೊಮ್ಯಾಟೊ ಯಾ ಆಯ್ಕೆ ಡಿ ಆಮ್. ಸೊ ಮೊದಲಂತೂ ಈ ವಸ್ತುವನ್ನು ಯಾರೂ ಕೇಳ್ತಿರ್ಲಿಲ್ಲ, ಆದರೆ ಇವತ್ತು ಭೋಜನದ ಅವಶ್ಯಕ ಅಂಗವಾಗಿದೆ. ಅದುವೇ ಆಪ್ಷನ್ ಸಿ ಟೊಮ್ಯಾಟೊ ಇಸ್ ದ ರೈಟ್ ಆನ್ಸರ್. नेक्स्ट क्वेश्चन नंबर 19. लेखक कितने सेब खरीद लिए? ಹಾಗಾದ್ರೆ ಲೇಖಕರು ಎಷ್ಟು ಸೇಬುಗಳನ್ನು ಖರೀದಿಯನ್ನ ಮಾಡಿದ್ರು? ಸೊ ನೋಡ್ಕೊಂಡು ಬರೋಣ. ಸೊ ಆಪ್ಷನ್ ಎ 1 ಸೇರ್, ಆಪ್ಷನ್ ಬಿ सवा ಸೇರ್, ಆಪ್ಷನ್ ಸಿ ಆಧ ಸೇರ್ ಯಾ ಆಪ್ಷನ್ ಡಿ ಪಾವ್ ಸೇರ್. ಸೊ ಲೇಖಕರು ಎಷ್ಟು ಸೇಬು ಹಣ್ಣುಗಳನ್ನು ಖರೀದಿ ಮಾಡಿದ್ರಪ್ಪ ಅಂತಂದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ ಆಧ ಸೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಈ ವಿಡಿಯೋದ ಕಡೆಯ ಪ್ರಶ್ನೆ 20ನೇ ಪ್ರಶ್ನೆ. ಲೇಖಕ್ ದುಕಾನ್ದಾರ್ ಕೋ ಕಿತನೆ ಪೈಸೆ ದಿಯೆ? ಸೊ ಲೇಖಕರು ಅಂಗಡಿಯವನಿಗೆ ಎಷ್ಟು ಪೈಸೆಗಳನ್ನು ಕೊಟ್ಟರು? ಆಪ್ಷನ್ ಎ 1 ಆನೆ, ಆಪ್ಷನ್ ಬಿ 2 ಆನೆ, ಆಪ್ಷನ್ ಸಿ 8 ಯಾ ಆಪ್ಷನ್ ಡಿ 4 ಆನೆ. ಸೊ ಲೇಖಕರು ಆದ ಸೇರ್ ಸೇಬುಗಳನ್ನು ಖರೀದಿ ಮಾಡ್ತಾರೆ. ಆ ಆದ ಸೇಬನ್ನು ಖರೀದಿ ಮಾಡಿದ ನಂತರ ಆ ಅಂಗಡಿಯವನಿಗೆ ಲೇಖಕರು ಎಷ್ಟು ಹಣ ಕೊಟ್ಟಿರ್ತಾರಪ್ಪ ಅಂದರೆ ಆಪ್ಷನ್ ಡಿ 4 ಆನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಸೊ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ನಾವು ಕಾಶ್ಮೀರಿ ಸೇಬ್ ಪಾಠದ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಬಂದೀವಿ. ಸೊ ಟೋಟಲಿ 60 ಕ್ವಶನ್ಸ್ ಇದ್ದಾವೆ. ಸೊ ವಿದಿನ್ ಅ ಡೇ ಒಳಗಡೆನೆ ಒಂದಿನದಲ್ಲೇ ನೆಕ್ಸ್ಟ್ 2 ಪಾರ್ಟ್ಸ್ಗಳನ್ನು ಸಹಿತ ನಾನು ಅಪ್ಲೋಡನ್ನು ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನೀವು ನೋಡಿದ ನಂತರ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಯಾಕಂದರೆ ಸೊ ಈ ಒಂದು ಶಾರ್ಟ್ ಟೈಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಸಿಗ್ತಕ್ಕಂಥದ್ದು ರೇರ್ ಮಟೀರಿಯಲ್. ಸೊ ಅದಕ್ಕಾಗಿ ಅವ್ರಿಗೂ ಶೇರ್ ಮಾಡಿ. ಸೊ ವಿಡಿಯೋ ನೋಡಿದ ಕೂಡಲೇ ಒಂದು ಲೈಕ್ ಮಾಡಿ. ಏನಾದರೂ ತಮಗೆ ಸಂದೇಹ ಡೌಟ್ ಇದ್ದರೆ ಕಮೆಂಟ್ ಸೆಷನ್ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ಇನ್ನಷ್ಟು ಹೊಸ ಬಗೆಯ ಪ್ರಶ್ನೆಗಳೊಂದಿಗೆ ನಾನು ಭೇಟಿಯಾಗ್ತೀನಿ ಮುಂದಿನ ವಿಡಿಯೋ ಸರಣಿಯಲ್ಲಿ. ಅಲ್ಲಿಯವರೆಗೆ ಥ್ಯಾಂಕ್ ಯು, ಟೇಕ್ ಕೇರ್. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ ಜುಲೈ 2021ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಸ್ವರೂಪದಲ್ಲಿ ನಡೆಯಲಿದೆ. ಅದಕ್ಕಾಗಿ ನಾವುಗಳು ಬಹು ಆಯ್ಕೆ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು ತೃತೀಯ ಭಾಷೆ ಹಿಂದಿಯಲ್ಲಿನ 2ನೆಯ ಪಾಠ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠದ ಬಹು ಆಯ್ಕೆ ಪ್ರಶ್ನೆಗಳ 2ನೆಯ ಭಾಗದ ವಿಡಿಯೋ. ಇದಕ್ಕಿಂತ ಮೊದಲ ಭಾಗದ ವಿಡಿಯೋ ತಾವು ತಪ್ಪದೇ ನೋಡಿ, ಏಕೆಂದರೆ ಅಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಚೆನ್ನಾಗಿ ಒಂದು ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ. ನೋಡದೇ ಇದ್ರೆ ಮೇಲೆ ಐ ಕಾರ್ಡಲ್ಲಿ ವಿಡಿಯೋ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ಮೊದಲ ಭಾಗದ ವಿಡಿಯೋವನ್ನು ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನನ್ನು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಬೋದು. ಏಕೆಂದರೆ ಅಲ್ಲಿನೂ ಕೂಡ ನಾವು ಪ್ರತಿನಿತ್ಯದ ಒಂದು ವಿಡಿಯೋಗಳ ಲಿಂಕ್ಗಳನ್ನು ಶೇರನ್ನು ಮಾಡ್ತೀವಿ. ಶುರು ಮಾಡೋಣ 2ನೆಯ ಭಾಗದ ಕಾಶ್ಮೀರಿ ಸೇಬ್ನ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 21. ಪ್ರೇಮಚಂದ್ ಜಿ ಕಾ ವಾಸ್ತವಿಕ್ ನಾಮ್ ಹೇ? ವಾಸ್ತವಿಕ್ ಅಂದ್ರೆ ಏನಪ್ಪ ಅಂದ್ರೆ ಮೂಲ ಹೆಸರು ಅಂದಂಗೆ. ಆಯ್ಕೆಗಳು ಎ ಮುನ್ಸಿ, ಬಿ ಅಜಾಯಬ್ ರಾಯ್, ಸಿ ಗಣಪತ್ ರಾಯ್ या डी धनपत राय. सो प्रेमचंद जी का वास्तविक नाम था कि ऑप्शन डी धनपत राय. सो प्रेमचंद जी ಅವರ ಮೂಲ ಹೆಸರು ಏನಪ್ಪ ಅಂತಂದ್ರೆ धनपत राय. ಮುಂದಿನ ಪ್ರಶ್ನೆ ಸಂಖ್ಯೆ 22. आज के शिक्षित समाज में इस पर विचार करने की प्रवृत्ति हो रही है. ಇಂದಿನ ಶಿಕ್ಷಿತ ಸಮಾಜದಲ್ಲಿ ಇದರ ಬಗ್ಗೆ ವಿಚಾರ ಮಾಡತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಎ ವಿಟಮಿನ್, बी प्रोटीन, सी दोनों ही या डी इनमें से कोई भी नहीं. ಸೊ ಇಂದಿನ ಶಿಕ್ಷಿತ ಸಮಾಜದಲ್ಲಿ ಇವತ್ತು
ಸೊ ಆಪ್ಷನ್ ನಂಬರ್ ಸಿ ದೋನೋ ಹಿ ಅಂದರೆ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಸೊ ಆಪ್ಷನ್ ಸಿ ದೋನೋ ಹಿ ಇದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ನಿಷ್ಕರ್ಷ ಕೀಜಿಯೇ. ಸೊ ಹೇಳಿಕೆಗಳನ್ನ ಪರಿಶೀಲಿಸಿ ತೀರ್ಮಾನಕ್ಕೆ ಬರಬೇಕು. ಸೊ ಹೇಳಿಕೆಗಳು ಹೀಗಿದ್ದಾವೆ. ಸೊ ಫಸ್ಟ್ ಒನ್, ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರೋं की जरूरत न होगी. ಪ್ರತಿನಿತ್ಯ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ವೈದ್ಯರ ಅವಶ್ಯಕತೆ ಇರೋದಿಲ್ಲ. ಎರಡನೇದು, ಡಾಕ್ಟರ್ ಸೆ ಬಚನೆ ಕೆ ಲಿಯೆ ಲೋಗ್ ಆಮ್ ಖಾನೆ ಕೋ ತಯಾರ್ ಬಿ ಹೇ. ಅಂದರೆ ಸೊ ವೈದ್ಯರಿಂದ ದೂರ ಇರಲು ಜನರು ಮಾವಿನ ಹಣ್ಣು ಸಹಿತ ತಿನ್ನಲು ಸಿದ್ಧರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಎರಡು ಹೇಳಿಕೆಗಳು ಇದಾವೆ. ನೋಡೋಣ. ಸೊ ಎ ಒಂದೇದು ತಪ್ಪಿದೆ ಅಂದಿದ್ದಾರೆ, ಪಹಲಾ ಗಲತ್ ಹೇ. ಬಿ ದೂಸರಾ ಸಹಿ ಹೇ. तीन एक और दो दोनों ही सही है. या डी एक सही और दो गलत है. ಸೊ ನೋಡಿ ಇಲ್ಲಿ ಏನಿದೆ ಅಂತಂದ್ರೆ ಸೊ ವಾಕ್ಯಗಳನ್ನ ಓದಿದಾಗ ಗೊತ್ತಾಗುತ್ತೆ. ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರ್ ಕಿ ಜರೂರತ್ ನ ಹೋಗಿ ಸರಿ ಇದೆ. ಆದ್ರೆ ಡಾಕ್ಟರ್ ಸೆ ಬಚನೆ ಕೆ ಲಿಯೆ ಲೋಗ್ ಆಮ್ ಅಂತ ಇದೆ, ಬಟ್ ಅದು ಆಮ್ ಅಲ್ಲ, ನೀಮ್ ಕೋಡಿ ಆಗಬೇಕು. ಓಕೆ, ಸೊ ಸೆಕೆಂಡ್ ಒನ್ ಇಸ್ ದ ರಾಂಗ್. ಸೊ ನಾವು ಏನು ಕನ್ಕ್ಲೂಷನ್ಗೆ ಬರ್ಬೋದಂದ್ರೆ ಸೊ ಪಹಲಾ ಸಹಿ और दूसरा गलत है. ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. नेक्स्ट ಮುಂದಿನ ಪ್ರಶ್ನೆ, ದುಕಾನ್ದಾರ್ ಆಜ್ ಸೇರ್ ಸೇಬ್ ಮೇ ಕಿತನೆ ಸೇಬ್ ದಿಯೆ. ಸೊ ಅಂಗಡಿಯವನು ಅರ್ಧ ಸೇರು ಸೇಬು ಹಣ್ಣಿನಲ್ಲಿ ಎಷ್ಟು ಸೇಬು ಹಣ್ಣುಗಳನ್ನು ಕೊಟ್ಟನು. ಎ 2, ಬಿ 4, ಸಿ 6 या ಡಿ 8. ಸೊ ಅಂಗಡಿಯವನು ಅರ್ಧ ಸೇರು ಸೇಬಿನಲ್ಲಿ ಒಟ್ಟು ಎಷ್ಟು ಸೇಬು ಹಣ್ಣುಗಳನ್ನು ಕೊಟ್ಟಿದ್ದಪ್ಪ ಅಂದರೆ ಆಯ್ಕೆ ಸಂಖ್ಯೆ 4 ಅಂದರೆ ಆಯ್ಕೆ ಸಂಖ್ಯೆ ಬಿ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಅಗಲ ಪ್ರಶ್ನೆ ಹೇ, ನಿಮ್ನ ಮೈಸೆ ಬೇಜೋಡ್ ಹೇ. ಸೊ ಯಾವುದು ಜೋಡಿ ಇಲ್ಲ ಇದರಲ್ಲಿ ಅಂತ ಕೇಳಬೇಕು. ಸೊ ಯಾವುದು ಅದಕ್ಕೆ ಹೊರತಾಗಿದೆ ಅಂತ ಹೇಳ್ಬೋದು. ಎಸ್, ಎ ಕಾಯ್ದಾ, ಬಿ ಗತಿ, ಸಿ ನಿಯಮ, ಯಾ ಡಿ ರೀತಿ. ಸೊ ಈ 4 ಶಬ್ದಗಳಲ್ಲಿ ಯಾವುದು ಗುಂಪಿನ ಹೊರತಾಗಿದೆ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗತಿ ಅಂತಕ್ಕಂಥದ್ದು ಹೊರತಾಗಿದೆ. ಕಾಯ್ದಾ, ನಿಯಮ, ರೀತಿ ಆ ಮೂರು ಏನಪ್ಪ ಅಂತಂದ್ರೆ ಸಮಾನಾರ್ಥಕ ಪದಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 26. ಸುನೋ ಆಜ್ ಸೇರ್ ಕಶ್ಮೀರಿ ಸೇಬ್ ನಿಕಾಲ್ನಾ ಕಿಸ್ನೆ ಕಹಾ. ಸೊ ಕೇಳು, ಅರ್ಧ ಸೇರು ಕಾಶ್ಮೀರಿ ಸೇಬು ತೆಗೆದುಕೊಂಡು ಬಾ. ಈ ವಾಕ್ಯ ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಕಿಸ್ನೆ ಕಹಾ. ಎ ನೌಕರ್, ಬಿ ಲೇಖಕ್, ಸಿ ದುಕಾನ್ದಾರ್, ಯಾ ಡಿ ಇನ್ಮೆ ಸೆ ಕೋಯಿ ಬಿ ನಹಿ. ಸೊ ಈ ಆಯ್ಕೆಗಳಲ್ಲಿ ಈ ವಾಕ್ಯವನ್ನ ಯಾರು ಹೇಳಿದಾರಪ್ಪ ಅಂತಂದ್ರೆ ಆಪ್ಷನ್ ಸಿ ದುಕಾನ್ದಾರ್ ಅಂಗಡಿಯವನು ಹೇಳಿದ್ದಾನೆ. अगला प्रश्न है प्रश्न संख्या 27. बाबूजी बड़े मजेदार सेब आए हैं, किसने किससे कहा. ಸೊ ಬಾಬೂಜಿ ತುಂಬಾ ರುಚಿಕರವಾದ ಸೇಬು ಹಣ್ಣು ಬಂದಿವೆ. ಈ ವಾಕ್ಯ ಯಾರು ಯಾರಿಗೆ ಹೇಳಿದರು ನೋಡುವ. ಎ ನೌಕರ್ ಲೇಖಕ್ ಸೆ, ಬಿ ಲೇಖಕ್ ದುಕಾನ್ದಾರ್ ಸೆ, ಸಿ ದುಕಾನ್ದಾರ್ ನೌಕರ್ ಸೆ, ಯಾ ಡಿ ದುಕಾನ್ದಾರ್ ಲೇಖಕ್ ಸೆ. ಸೊ ಈ ಒಂದು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ವಿದ್ಯಾರ್ಥಿಗಳೇ, ದುಕಾನ್ದಾರ್ ಲೇಖಕ್ ಸೆ. बाबूजी बड़े मज़ेदार सेब आए, खास कश्मीर के, आप ले जाए खाकर तबीयत खुश हो जाएगी. ಈ ಸಂಪೂರ್ಣ ವಾಕ್ಯವನ್ನ ಅಂಗಡಿಯವನು ಲೇಖಕರಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಇದರಿಂದ ಪ್ರಚೋದನೆಯೂ ಕೂಡ ಸೇಬು ಹಣ್ಣುಗಳನ್ನು ಖರೀದಿ ಮಾಡಲಿಕ್ಕೆ ಕೊಡ್ತಾನೆ. ಎಸ್, ಅಗಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 28. ದುಕಾನ್ದಾರ್ ಸೇಬ್ ಇಸ್ಮೇ ಬಾಂಧ್ ಕರ್ ದಿಯಾ. ಅಂಗಡಿಯವನು ಸೇಬು ಹಣ್ಣುಗಳನ್ನು ಇದರಲ್ಲಿ ಕಟ್ಟಿ ಕೊಡ್ತಾನೆ. ಎ ಥೈಲಿ, ಬಿ ರುಮಾಲ್, ಸಿ ಲಿಫಾಫಾ, ಯಾ ಡಿ ಪಾಲಿಥೀನ್. ಸೊ ಅಂಗಡಿಯವನು ಸೇಬು ಹಣ್ಣುಗಳನ್ನು ಸೊ ಲೇಖಕರಿಗೆ ರುಮಾಲ್ನಲ್ಲಿ ಕರವಸ್ತ್ರದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಕಟ್ಟಿ ಕೊಡ್ತಾರೆ. ಸೊ ಆಪ್ಷನ್ ನಂಬರ್ ಬಿ ರುಮಾಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನಿಷ್ಕರ್ಷ ಕೀಜಿಯೇ. ಸೊ ಹೇಳಿಕೆಗಳನ್ನ ಪರಿಶೀಲಿಸಿ ತೀರ್ಮಾನಕ್ಕೆ ಬನ್ನಿ. ಎಸ್, ಫಸ್ಟ್ ಒನ್, ಫಲ್ ಖಾನೆ ಕಾ ಸಮಯ ಪ್ರಾತಃ ಕಾಲ ಹೇ. ಸೊ ಹಣ್ಣುಗಳ ತಿಂತಕ್ಕಂಥ ಸಮಯ ಬೆಳಗಿನ ಅಂದರೆ ಮುಂಜಾನೆಯ ಸಮಯ. ಎರಡು, रात को सेब या कोई दूसरा फल खाने का कायदा है. ರಾತ್ರಿ ಸೇಬು ಹಣ್ಣು ಅಥವಾ ಬೇರೆ ಹಣ್ಣುಗಳನ್ನು ತಿಂತಕ್ಕಂಥ ನಿಯಮ ಇದೆ. ಈ ಹೇಳಿಕೆಗಳು ಇದಾವೆ. ಸೊ ಪಹಲಾ ಗಲತ್ ಹೇ. ಎ ಒಳಗೆ ಏನಿದ್ದಾರೆ ಒಂದೇ ತಪ್ಪಿದೆ, ಬಿ ಎರಡನೇದು ಸರಿ ಇದೆ, ಸಿ 1 और 2 ಎರಡು ತಪ್ಪಿದಾವೆ, ಡಿ ಪಹಲಾ ಸಹಿ और दूसरा ಗಲತ್ ಹೇ. ಸೊ ಡಿ ಅಲ್ಲಿ ಏನಿದೆಪ್ಪ ಅಂದರೆ ಮೊದಲನೇದು ಸರಿ ಇದೆ, ಎರಡನೇದು ತಪ್ಪಿದೆ. ಸೊ ತಮಗೆ ಗೊತ್ತಿರ್ತಂಗೆ ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೊದಲ ವಾಕ್ಯ ಸರಿ ಇದ್ರೆ ಎರಡನೇ ವಾಕ್ಯ ಏನದಪ್ಪ ಅಂದರೆ ತಪ್ಪಾಗಿದೆ. ಎಸ್, ಮೂವ್ ಟು ನೆಕ್ಸ್ಟ್ ಕ್ವಶನ್, ಮಿಲಾನ್ ಕೀಜಿಯೇ. ಸೊ ಹೊಂದಿಸಿ ಬರೆಯಿರಿ ಇದೆ. ಇಲ್ಲಿ ಸೇಬ್ ಇದೆ ಮತ್ತು ಸೇಬ್ದ ಹಾಲತ್ ಇದ್ದಾವೆ. ಪಹಲಾ ಸೇಬ್ ಆಧಾ ಸಡಾ ಹುವಾ ತಾ, ದೂಸರಾ ಸೇಬ್ ಬೇದಾಗ್ ತಾ,
तीसरा सेब सड़ा हुआ था या चौथा सेब पिचक गया था। सो उत्तरಗಳನ್ನು ನೋಡೋದಾದ್ರೆ ಬರುತ್ತೆ। सो पहला सेब थर्ड ऑप्शन सड़ा हुआ था, दूसरा सेब फर्स्ट ऑप्शन आधा सड़ा हुआ था, तीसरा सेब फोर्थ ऑप्शन पिचक गया था और चौथा सेब सेकंड ऑप्शन बेदाग था। नेक्स्ट मूव टू नेक्स्ट क्वेश्चन, ಮಿಲಾನ್ कीजिए। ಇಲ್ಲಿನೂ ಕೂಡ ಹೊಂದಿಸಿ ಬರೆಯಿರಿ ಇದೆ। सो ಇಲ್ಲಿ ಏನು ಮಾಡಿದೀವಪ್ಪ ಅಂದ್ರೆ ಏಕಲ್ ಶಬ್ದದ ವಾಕ್ಯಗಳು ಇದಾವೆ। मेवा फरोश तौलने का साधन, तराजू तिल और चीनी की मिठाई, गलना मेवा या ताजे फल बेचने वाला, रेवड़ी वस्तु का घनत्व कम होना। ಇದನ್ನ ಸರಿಯಾಗಿ ಹೊಂದಿಸಿ ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಎಸ್, मेवा फरोश थर्ड वन मेवा या ताजे फल बेचने वाला, तराजू फर्स्ट वन तौलने का साधन, गलना फोर्थ वन वस्तु का घनत्व कम होना, रेवड़ी सेकेंड वन तिल और चीनी से बनी हुई एक मिठाई। अगला प्रश्न पर चलेंगे। प्रश्न संख्या 32 से ಮುಂದಿನ ಪ್ರಶ್ನೆ ಸಂಖ್ಯೆ 32 ಇದೆ। आज इन पर कोई भी विश्वास नहीं करता। ಇಂದಿನ ಸಮಯದಲ್ಲಿ ಇವರ ಮೇಲೆ ಯಾರು ಕೂಡ ವಿಶ್ವಾಸ ಇಡೋದಿಲ್ಲ। सो ಯಾರಿದ್ದಾರೆ ಅಂತ ಕಥೆಯಲ್ಲಿದ್ದಾವೆ ನೋಡೋಣ। सो फर्स्ट वन पढ़े लिखे युवाओं कर्मचारियों, सेकेंड वन पढ़े लिखे युवक युवतियों, थर्ड वन पढ़े लिखे बाबुओं कर्मचारियों या फोर्थ वन पढ़े लिखे बाबुओं या युवतियों पर। सो ಕಥೆಯಲ್ಲಿ ಲೇಖಕ ಹೇಳಿದ್ದಾರೆ ಇಂದಿನ ಸಮಾಜದಲ್ಲಿ ಪ್ರಸ್ತುತ ದಿನದಲ್ಲಿ ಇವರ ಮೇಲೆ ಒಟ್ಟೆ ವಿಶ್ವಾಸನೇ ಇಡೋದಿಲ್ಲ। सो दैट इज वन ऑप्शन नंबर सी पढ़े लिखे बाबुओं या कर्मचारियों। बाबू इट मीन्स एडल्ट्स हिरियರು। देन सेकेंड वन मूव टू 33 क्वेश्चंस। यहाँ पर बेईमानी की दुर्गति नहीं दिखाई देती है। ಕಥೆಯಲ್ಲಿ ಹೇಳಿದ್ದಾರೆ ಸೊ ಎಲ್ಲೆಲ್ಲಿ ಬೇಯಿಮಾನಿ ಬರುತ್ತೆ ಅಂತ ಹೇಳಿದ್ದಾರೆ। ಸೊ ಆದರೆ ಈ ಜಾಗದಲ್ಲಿ ಬೇಯಿಮಾನಿಯ ದುರ್ಗತಿ ನಮಗೆ ಕಾಣಸಿಗೋದಿಲ್ಲ। ಅದ್ಯಾವುದು? ಎ ಥಾನೆ, ಬಿ ಕಚೇರಿ, ಸಿ ಸ್ಕೂಲ್ ಯಾ ಡಿ ಮುನ್ಸಿಪಾಲಿಟಿ। ದ ಆಪ್ಷನ್ ಇಸ್ ಸಿ ಸ್ಕೂಲ್। ಅಲ್ಲಿ ಹೇಳಿದ್ದಾರೆ ಕಥೆಯಲ್ಲಿ ಸೊ ಥಾನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು ಮತ್ತು ಮುನ್ಸಿಪಾಲಿಟಿಯಲ್ಲಿ ನಮಗೆ ಬೇಯಿಮಾನಿಯ ದುರ್ಗತಿ ಸಿಗ್ತದ। ಸೊ ಅಲ್ಲಿ ಆ ಕಡೆ ಒಂದ್ಸರಿ ಹೋಗಿ ಬಂದರೆ ಸಾಕು, ಆ ಕಡೆ ಇನ್ನೊಂದ್ಸರಿ ಹೋಗಲೇಬಾರ್ದಂತಕ್ಕಂಥ ಒಂದು ವ್ಯತೆ ನಮ್ಮಲ್ಲಿ ಆಗ್ತದಂತಕ್ಕಂಥದ್ದು ಲೇಖಕರು ಕಥೆಯಲ್ಲಿ ಬಹಳಷ್ಟು ಚೆನ್ನಾಗಿ ವರ್ಣನೆಯನ್ನ ಮಾಡಿದ್ದಾರೆ। ಇಲ್ಲಿ ಬೇಯಿಮಾನಿ की दुर्गति नहीं दिखाई देती है। ऑप्शन सी स्कूल इज द राइट आंसर। नेक्स्ट क्वेश्चन, क्वेश्चन नंबर 34 ಲೇಖಕ್ ಮುಹರಂ के समय में लिए थे। ಸೊ ಲೇಖಕರು ಮುಹರಂನ ಸಮಯದಲ್ಲಿ ಏನು ತಗೊಂಡಿದ್ರು? ಎ ಸೇಬ್, ಬಿ ರೇವಡಿ, ಸಿ ಆಮ್ ಯಾ ಡಿ ಕಿಸ್ಮಿಸ್। ಸೊ ಲೇಖಕರು ಮುಹರಂ ಸಮಯದಲ್ಲಿ ಏನನ್ನು ತಗೊಂಡಿದ್ರಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ ರೇವಡಿ। ರೇವಡಿ ಅಂದ್ರೆ ಗೊತ್ತಲ್ಲ ನಿಮಗೆ, ಚೀನಿ और तिल से बनी हुई मिठाई, ಸಕ್ಕರೆ ಮತ್ತು ಎಳ್ಳಿನಿಂದ ಮಾಡಿರ್ತಕ್ಕಂಥ ಒಂದು ಬಗೆಯ ಸಿಹಿ ತಿನಿಸು ರೇವಡಿ। नेक्स्ट क्वेश्चन, क्वेश्चन नंबर 35 ಲೇಖಕ್ कितने पैसे की रेवड़ी ली थी। ಸೊ ಲೇಖಕರು ಎಷ್ಟು ಹಣದಲ್ಲಿ ರೇವಡಿಯನ್ನು ತೆಗೆದುಕೊಂಡಿದ್ರು ನೋಡುವ। ಎ 1 आने, बी 1 पैसे, ಸಿ 2 आना या ಡಿ 2 पैसे। ಸೊ ಲೇಖಕರು ಮುಹರಂ ಸಮಯದಲ್ಲಿ ರೇವಡಿಯನ್ನು ತೆಗೆದುಕೊಂಡಿದ್ದರು। ಅದೆಷ್ಟಪ್ಪ ಅಂತಂದ್ರೆ 1 पैसे की रेवड़ी ली थी। ಸೊ 1 पैसे ಒಂದು ರೇವಡಿಗಳನ್ನ ಅವರು ಖರೀದಿಯನ್ನ ಮಾಡಿದ್ರು। यस, अगला प्रश्न है रेवड़ी वाला लेखक को कितने पैसे लौटाया। ಸೊ ಆ ರೇವಡಿ ವಾಲಾ ಲೇಖಕರಿಗೆ ಎಷ್ಟು ಹಣವನ್ನು ಮರಳಿಸಿದ? ಎ 1 आना, बी 1 पैसे, ಸಿ 18 या ಡಿ 2 पैसे। ಸೊ ರೇವಡಿ ವಾಲಾ ಲೇಖಕರಿಗೆ ಅಟನಿಯನ್ನ ಏನು ಮಾಡ್ತಾನಪ್ಪ ಅಂತಂದ್ರೆ ಮರಳಿ ಕೊಡ್ತಾನೆ। ಆಪ್ಷನ್ ಸಿ 18 ಇಸ್ ದ ರೈಟ್ ಆನ್ಸರ್। ಓಕೆ, ಕ್ವೆಶ್ಚನ್ ನಂಬರ್ 37 ವಾಕ್ಯ का सही क्रम है। ಇಲ್ಲಿ ನೋಡಿ ಈ ವಾಕ್ಯಕ್ಕೆ ನಾವೇನು ಮಾಡಿದೀವಪ್ಪ ಅಂದ್ರೆ ಕೋಡಿಂಗ್ ಕೊಟ್ಟಿದ್ದೀವಿ। ನಹಿ ಲಾಯಕ್ ಖಾನೆ ಬಿ ಸೇಬ್ ಏಕ್ ಅಂತ ಇದೆ। ಓಕೆ, ಇಲ್ಲಿ ಕೋಡ್ ಇದೆ ಏನಿದೆ ಅಂದ್ರೆ ನಹಿಗೆ 1, ಲಾಯಕ್ಗೆ 2, ಖಾನೆಗೆ 3, ಬಿಗೆ 4, ಸೇಬ್ಗೆ 5, ಏಕ್ಗೆ 6। ಈ ಅಂಕಿಗಳನ್ನ ಸರಿಯಾಗಿರ್ತಕ್ಕಂಥ ವಾಕ್ಯದ ಕ್ರಮದಲ್ಲಿ ಬರೆದಾಗ ಏನಾಗ್ತದ? ಎಸ್, ಆಪ್ಷನ್ ಎ 1 2 3 4 5 6, ಆಪ್ಷನ್ ಬಿ 1 6 5 3 2 4, ಆಪ್ಷನ್ ಸಿ 6 5 4 3 2 1 या ऑप्शन डी 6 5 2 1 4 3। ತುಂಬಾನೇ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ ಇತ್ತು। ಸೊ ತಮಗೆ ಗೊತ್ತೇ ಇರತಕ್ಕಂಥದ್ದು एक सेब भी खाने लायक नहीं। यस, सो ऑप्शन नंबर 6 5 4 3 2 1 इज द राइट आंसर। ಅಲ್ಲಿ 6 ಅಂದ್ರೆ 1, 5 ಅಂದ್ರೆ ಸೇಬ್, 4 ಅಂದ್ರೆ ಬಿ, 3 ಅಂದ್ರೆ ಖಾನೆ, 2 ಅಂದ್ರೆ ಲಾಯಕ್, 1 ಅಂದ್ರೆ नहीं, 1 ಸೇಬ್ भी खाने लायक नहीं ಇದ ರೈಟ್ ಆನ್ಸರ್। ಸೊ ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸಹಿತನೂ ಕೂಡ ಮಕ್ಕಳೇ ಪರೀಕ್ಷೆಯಲ್ಲಿ ಬರಬಹುದು।
ನೆಕ್ಸ್ಟ್ ಕ್ವಶನ್ ನಂಬರ್ 38. ಸೊ ಇದನ್ನು ಕೂಡ ಅದೇ ಕ್ರಮದಲ್ಲಿ ಅರೇಂಜ್ ಮಾಡೋದಿದೆ. ಮಾಲೂಮ್ ನಹಿ ಘರ್ ಆಕರ್ ಅಪನಿ ಭೂಲ್. ಸೊ ಆಪ್ಷನ್ಸ್ ಆರ್ ಎ 1 2 3 4 5 6, ಸೆಕೆಂಡ್ ಒನ್ 3 4 5 6 1 2, ಆಪ್ಷನ್ ಸಿ 6 5 4 3 2 1, या ಆಪ್ಷನ್ ಡಿ 3 5 2 1 6 4. ಸೊ ತಮಗೆ ಗೊತ್ತಿರತಕ್ಕಂಥದ್ದು ಘರ್ ಆಕರ್ ಅಪ್ನಿ ಭೂಲ್ ಮಾಲೂಮ್ ಹುಯಿ ಅಂತಕ್ಕಂಥದ್ದು ಆಗಬೇಕು. ಸೊ 3 4 5 6 1 2 ಇಸ್ ದ ರೈಟ್ ಆನ್ಸರ್. ಅಗला ಪ್ರಶ್ನೆ है ಲಾಸ್ಟ್ ಕ್ವಶನ್ ಈ ಒಂದು ಸೀರೀಸ್ ದ ವಿಡಿಯೋದ. ಸಹಿ ಅನುವಾದ ವಾಕ್ಯ ಹೇ. ಹಾಗಾದ್ರೆ ಕನ್ನಡದಲ್ಲಿರ್ತಕ್ಕಂಥ ಸರಿಯಾದ ವಾಕ್ಯದ ಅನುವಾದ ಯಾವುದು? ವಾಕ್ಯ ಇದು ಇತ್ತು, ಏಕ್ ಸೇ ಬಿ ಖಾನೆ ಲಾಯಕ್ ನಹಿ. ಸೊ ಆಪ್ಷನ್ಸ್ ಇದಾವೆ. ಆಪ್ಷನ್ 1 ಏಕ್ ಸೇ ಬಿ ಖಾನೆ ಲಾಯಕ್ ನಹಿ. ಬಹಳಷ್ಟು ಹುಡುಗರು ಹೀಗೆ ಬರೀತಾರೆ ಎಕ್ಸಾಮಿನೇಷನ್ ಅಲ್ಲಿ. ಸೆಕೆಂಡ್ ಒನ್ ಸೇಬು ತಿನ್ನಲು ಲಾಯಕ್ ಇಲ್ಲ. ಎರಡನೇದು ಒಂದು ಸೇಬು ಹಣ್ಣು ಸಹ ತಿನ್ನಲು ಯೋಗ್ಯವಾಗಿರಲಿಲ್ಲ. ಎಡ್ಡಿ ಒಂದು ಸೇಬು ಯೋಗ್ಯವಾಗಿರಲಿಲ್ಲ ತಿನ್ನಲು ಸಹ. ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ ಈ ಒಂದು ಹಿಂದಿ ವಾಕ್ಯದ ಕನ್ನಡದ ವಾಕ್ಯದ ಅನುವಾದ ಏನಾಗ್ತದಪ್ಪ ಅಂದ್ರೆ ಅದು ಆಪ್ಷನ್ ನಂಬರ್ ಸಿ, ಒಂದು ಸೇಬು ಹಣ್ಣು ಸಹ ತಿನ್ನಲು ಯೋಗ್ಯವಾಗಿರಲಿಲ್ಲ ಈಸ್ ದ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ ಧನ್ಯವಾದಗಳು. ಇಲ್ಲಿಯವರೆಗೆ ನಾವು ಕಾಶ್ಮೀರಿ ಸೇಬ್ ಕಥೆಯ ಒಂದು ಎರಡನೇ ಭಾಗದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಂಡು ಬಂದಿವಿ. ಸೊ ನನಗನ್ಸುತ್ತೆ ಈ ಪ್ರಶ್ನೆಗಳು ನಿಮಗೆ ತುಂಬ ಸ್ವಲ್ಪ ವೈವಿಧ್ಯ ಅನಿಸಿರ್ಬೋದು, ಹೊಸದಾಗಿ ಅನಿಸಿರ್ಬೋದು ಮತ್ತು ನಾಲೆಜಬಲ್ ಕೂಡ ಅನಿಸಿರ್ಬೋದು. ಇನ್ನೊಂದು ಭಾಗ ಇದೆ, ಆ ಭಾಗ ಆದ ನಂತರ ಈ ಪಾಠ ಮುಗಿಯುತ್ತೆ. ಸೊ ನಿರೀಕ್ಷೆ ಮಾಡಿ. ವಿಡಿಯೋಗಳನ್ನು ನೋಡಿದ ನಂತರ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು. ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ 2021ಕ್ಕಾಗಿ ಹೊಸ ಪರೀಕ್ಷಾ ಪದ್ಧತಿಯನ್ನು ಪರಿಚಯಿಸ್ತಾ ಇದ್ದಾರೆ. ಅದು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸೊ ನಾವುಗಳು ತೃತೀಯ ಭಾಷೆ ಹಿಂದಿಯಲ್ಲಿ ಎರಡನೆಯ ಪಾಠ ಕಾಶ್ಮೀರಿ ಸೇಬ್ದ ಬಹು ಆಯ್ಕೆ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು ಕಡೆಯ ಭಾಗ ಇದೆ, ಭಾಗ 3. ಇದಕ್ಕಿಂತ ಮುಂಚೆ ಮೊದಲೆರಡು ಭಾಗಗಳ ವಿಡಿಯೋಗಳನ್ನು ತಪ್ಪದೇ ನೋಡಿ. ತಾವು ನೋಡದೇ ಇದ್ರೆ ಮೇಲೆ ಐ ಕಾರ್ಡಲ್ಲಿ ಲಿಂಕ್ಗಳು ಸಜೆಸ್ಟ್ ಆಗ್ತಾ ಇದ್ದಾವೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ನೀವುಗಳು ನನ್ನನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿನೂ ಕೂಡ ಬಂದು ಸೇರ್ಕೊಳ್ಬೋದು. ಏಕೆಂದರೆ ಯೂಟ್ಯೂಬ್ನಿಂದ ಒಂದು ದಿನಕ್ಕೆ 3 ವಿಡಿಯೋಗಳ ನೋಟಿಫಿಕೇಶನ್ ಮಾತ್ರ ಬಂದು ತಲುಪೋದ್ರಿಂದ ನಾವು ಪ್ರತಿನಿತ್ಯ 5-6 ವಿಡಿಯೋಗಳನ್ನು ಏನು ಮಾಡ್ತೀವಪ್ಪ ಅಂತಂದರೆ ಅಪ್ಲೋಡನ್ನು ಮಾಡ್ತೀವಿ. ಸೊ ಲೇಟ್ ಆಗ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ. ಸೊ ಕಾರಣ ಟೆಲಿಗ್ರಾಮ್ ಗ್ರೂಪಲ್ಲಿ ತಾವುಗಳು ಬಂದು ಸೇರಿಕೊಂಡ್ರೆ ಅಲ್ಲಿನೂ ಕೂಡ ವಿಡಿಯೋಗಳನ್ನು ನೋಡ್ಬೋದು. ಸೊ ಶುರು ಮಾಡೋಣ. ಸೊ ತೃತೀಯ ಭಾಷಾ ಹಿಂದಿ ಕಾಶ್ಮೀರಿ ಸೇಬ್ ಈ ಒಂದು ಪಾಠದ ಬಹು ಆಯ್ಕೆ ಪ್ರಶ್ನೆಗಳ 3ನೇ ಭಾಗದ ಸರಣಿ. प्रश्न है प्रश्न 40. प्रेमचंद बचपन में डैश प्रेम से वंचित रहे. ಪ್ರೇಮಚಂದ್ರ ಅವರು ಬಾಲ್ಯದಲ್ಲಿ ಯಾರ ಪ್ರೀತಿಯಿಂದ ವಂಚಿತರಾಗಿದ್ದರು? ಅಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಎ ಬಹನ್, ಬಿ ಪಿತೃ, ಸಿ ಭಾಯಿ, ಡಿ ಮಾತೃ. ಸೊ ಉತ್ತರ ಇತ್ತು ಮಾತೃ ಪ್ರೇಮ್ ಸೆ ವಂಚಿತ್ ರಹೆ ಅಂತ ಹೇಳ್ತಾರೆ. ಓಕೆ, ಆನಂದಿಬಾಯಿ ಅಂತಕ್ಕಂಥದ್ದು, ಆನಂದಿ ದೇವಿ ಅಂತಕ್ಕಂಥದ್ದು ಅವರ ತಾಯಿ ಹೆಸರು, ಅಜಾಯಬ್ರಾಯ್ ಅಂತಕ್ಕಂಥದ್ದು ಪ್ರೇಮಚಂದ್ ಅವರ ತಂದೆ ಹೆಸರು. ಸೊ ಬಾಲ್ಯದಲ್ಲಿ ಅವರು ಅಂದ್ರೆ ತಾಯಿ ಪ್ರೀತಿಯಿಂದ ವಂಚಿತರಾಗಿದ್ರು, ಅಂದ್ರೆ ಅವರ ತಾಯಿಯನ್ನು ಕಳೆದುಕೊಂಡಿದ್ರು. ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 41. ಭಗವತಿ ಚರಣ್ ವರ್ಮಾ ಆಕಾಶವಾಣಿ ವಿಭಾಗ ಮೇ ಕಾರ್ಯರತ ಥೆ. ಫಿರ್ ಪ್ರೇಮಚಂದ್ ನೋಡಿ, ಭಗವತಿ ಚರಣ್ ವರ್ಮಾ ಅವರು ಆಕಾಶವಾಣಿ ಕೇಂದ್ರದಲ್ಲಿ ಕೆಲಸವನ್ನ ನಿರ್ವಹಿಸಿದ್ರು. ಹಾಗಾದ್ರೆ ಪ್ರೇಮಚಂದ್ರ ಅವರು ಯಾವ ವಿಭಾಗದಲ್ಲಿ ಕೆಲಸವನ್ನ ಮಾಡಿದ್ದಾರೆ? ಎ ದೂರದರ್ಶನ ವಿಭಾಗ, ಬಿ ಶಿಕ್ಷಾ ವಿಭಾಗ, ಸಿ ಪರಿವಾಹನ ವಿಭಾಗ, ಯಾ ಡಿ ಸ್ವಾಸ್ಥ್ಯ ವಿಭಾಗ. ಸೊ ತಮಗೆ ಗೊತ್ತಿದ್ದಂಗೆ ಪ್ರೇಮಚಂದ್ರ ಅವರು ಶಿಕ್ಷಾ ವಿಭಾಗದಲ್ಲಿ ಕಾರ್ಯರತ ಆಗಿದ್ರು. अगला प्रश्न है ಕಾಶ್ಮೀರಿ ಸೇಬ್ ಕಹಾನಿ ಮೇ ಇಸ್ ಪರ್ ಪ್ರಕಾಶ್ ಡಾಲಾ ಗಯಾ ಹೈ. ಸೊ ಕಾಶ್ಮೀರಿ ಸೇಬ್ ಕಥೆಯಲ್ಲಿ ಯಾವುದರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ? ಎ ಸಾಮಾಜಿಕ ಚರಿತ್ರ, ಬಿ ಬಾಜಾರ್ ಕಿ ಧೋಕೆಬಾಜಿ, ಸಿ ಬಾಜಾರ್ ಕಿ ಮೋಲ್ಭಾವ್, ಯಾ ಡಿ ಉಪಯುಕ್ತ ಸಭಿ. ಸೊ ಕಾಶ್ಮೀರಿ ಸೇಬ್ ಕಥೆಯಲ್ಲಿ ಮುಖ್ಯವಾಗಿ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಬಾಜಾರ್ ಕಿ ಧೋಕೆಬಾಜಿ, ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಮೋಸ ವಂಚನೆ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನ ಈ ಕಥೆಯಲ್ಲಿ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಕಾಶ್ಮೀರಿ ಸೇಬ್ ಕಹಾನಿ ಮೇ ಇಸ್ ಪರ್ ಜೋರ್ ದಿಯಾ ಗಯಾ ಹೈ. ಈ ಕಥೆಯಲ್ಲಿ ಯಾವುದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ನೋಡುವ. ಎ ಸಾಮಾಜಿಕ ಚರಿತ್ರ, ಬಿ ಬಾಜಾರ್ ಕಿ ಧೋಕೆಬಾಜಿ, ಸಿ ಬಾಜಾರ್ ಕಿ ಮೋಲ್ಭಾವ್, ಯಾ ಡಿ ಖರೀದಾರಿ ಮೇ ಸಾವಧಾನಿ ಬರತನಾ. ಅದು ಉತ್ತರ ಇತ್ತು ಖರೀದಾರಿ ಮೇ ಸಾವಧಾನಿ ಬರತನಾ. ವಸ್ತುಗಳನ್ನು ಕೊಂಡುಕೊಳ್ಳುವಾಗ, ವ್ಯಾಪಾರವನ್ನು ಮಾಡುವಾಗ ಜಾಗೃತಿಯನ್ನ, ಎಚ್ಚರವನ್ನ ವಹಿಸತಕ್ಕಂಥ ಅವಶ್ಯಕತೆಯ ಕುರಿತು
ಈ ಕಥೆಯಲ್ಲಿ ಹೆಚ್ಚು ಏನು ಮಾಡಿದಾರಪ್ಪ ಅಂದ್ರೆ ಒತ್ತನ್ನು ಕೊಟ್ಟಿದ್ದಾರೆ ಎಲ್ಲಿ ಕಾಶ್ಮೀರಿ ಸೇಬ್ ಕಥೆಯಲ್ಲಿ. ಮುಂದಿನ ಪ್ರಶ್ನೆ, ಇಸ್ಮೆ ಅಸಂಗತ್ ಹೇ ಯಾವುದು ಗುಂಪಿಗೆ ಸೇರಿಲ್ಲ? ಎ ಮೂಲ್ಯ, ಬಿ ಕೀಮತ್, ಸಿ ದಾಮ್ ಯಾ ಡಿ ಸಚೇತ್. ದ ರೈಟ್ ಆನ್ಸರ್ ಈಸ್ ಸಚೇತ್. ಯಾಕಂದ್ರೆ ಮೂಲ್ಯ, ಕೀಮತ್, ಭಾವ್ ಇವೆಲ್ಲದರ ಒಂದು ಅರ್ಥ ಒಂದೇ, ರೇಟ್ ಅಂದಂಗಾಗುತ್ತೆ, ಬೆಲೆ ಅಂದಂಗ. ಆದರೆ ಸಚೇತ್ ಅಂದ್ರೆ ಜಾಗೃತಿ, ಅವೇರ್ ಅಂದಂಗ ಆಗ್ತದೆ. ಸೊ ಅದಕ್ಕಾಗಿ ಈ 4ರಲ್ಲಿ ಸಚೇತ್ ಅಂತಕ್ಕಂಥದ್ದು ಗುಂಪಿನಿಂದ ಹೊರಗಡೆ ಇದೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 45, ಮಿಲಾನ್ ಕೀಜಿಯೆ, ಹೊಂದಿಸಿ ಬರೆಯಿರಿ. ನೋಡುವ ಏನಿದೆ ಅಂತ. ಸೊ ಗಮ್, ಅಸಹಯೋಗ, ಪಾಸ್, ಖುಷಿ, ಹಾನಿ, ದೂರ್, ಸಹಯೋಗ, ಲಾಭ. ಸೊ ಇವುಗಳು ಸೊ ನೋಡಿದ್ರೆ ಗೊತ್ತಾಗ್ತದೆ ವಿಲೋಮ ಶಬ್ದಗಳಿದಾವೆ, ವಿರುದ್ಧಾರ್ಥಕ ಪದಗಳು ಇದಾವೆ. ಸೊ ಏನಾಗ್ತದೆ ಹೊಂದಿಸಿ ಬರೆದಾಗ? ಗಮ್, ಎಸ್, ಸೆಕೆಂಡ್ ಒನ್ ಖುಷಿ, ಪಾಸ್, ಥರ್ಡ್ ಒನ್ ದೂರ್, ಹಾನಿ, ಫೋರ್ತ್ ಒನ್ ಲಾಭ, ದೆನ್ ಡಿ ಸಹಯೋಗ, ಫೋರ್ತ್ ಒನ್ ಅಸಹಯೋಗ. ಅದ್ರ ಕೂಟ ಏನಾಗತ್ತಂದ್ರೆ ಎ ಸೆಕೆಂಡ್, ಬಿ ಥರ್ಡ್, ಸಿ ಫೋರ್ತ್ ಅಂಡ್ ಡಿ 1. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 46, ಮಿಲಾನ್ ಕೀಜಿಯೆ. ಸೊ ಇದು ಕೂಡ ಹೊಂದಿಸಿ ಬರೆಯಿರಿ ಇದೆ. ಸೊ ನೋಡೋಣ. ದುಕಾನ್, ರೇವಡಿಯಾ, ರೇವಡಿ कर्मचारी गण, ವ್ಯಾಪಾರಿ ದುಕಾನಿ, ಕರ್ಮಚಾರಿ ವ್ಯಾಪಾರಿ ಗಣ. ಸೊ ಇವು ನೋಡಿದಾಗ ವಚನಗಳಿದಾವೆ, ಅನ್ಯ ವಚನಗಳು, ಏಕವಚನ ಮತ್ತು ಬಹುವಚನ ಶಬ್ದಗಳಿದಾವೆ. ಸೊ ಫಸ್ಟ್ ಕಾಲಮ್ನಲ್ಲಿ ಎಲ್ಲ ಇರ್ತಕ್ಕಂಥವು ಏಕವಚನಗಳೇ ಆಗಿದ್ದಾರೆ, ಅದರ ಮುಂದ್ಗಡೆ ಇರ್ತಕ್ಕಂಥವೆಲ್ಲಗಳು ಕೂಡ ಬಹುವಚನ ಆಗಿದ್ದಾವೆ. ಸೊ ಏನಾಗ್ತದ? ದುಕಾನ್, ಥರ್ಡ್ ಒನ್ ದುಕಾನಿ, ರೇವಡಿ ಫಸ್ಟ್ ಒನ್ ರೇವಡಿಯಾ, ವ್ಯಾಪಾರಿ ಫೋರ್ತ್ ಒನ್ ವ್ಯಾಪಾರಿ ಗನ್, ಡಿ ಕರ್ಮಚಾರಿ ಕರ್ಮಚಾರಿ ಗನ್. ಅದೇನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ 3, ಬಿ 1, ಸಿ 4 ಅಂಡ್ ಡಿ 2. ಸೊ ಇದು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ಸ್ ಇತ್ತು. ನೆಕ್ಸ್ಟ್ ಕ್ವಶನ್, ಸಹಿ ಕೂಟ್ ಪಹಚಾನಿಯೇ. ಸೊ ಸರಿಯಾಗಿರ್ತಕ್ಕಂಥ ಕೂಟವನ್ನು ತಾವೇನ್ ಮಾಡಬೇಕು? ಆರಿಸಬೇಕು. ಸೊ ನೋಡ್ಕೊಳ್ಳೋಣ ಮೊದಲು ಏನು ವಾಕ್ಯಗಳಿದಾವೆ ಅಂತಕ್ಕಂಥದ್ದು. ಸೊ ಫಸ್ಟ್ ಸೆಂಟೆನ್ಸ್ ಏನದಪ್ಪ ಅಂದ್ರೆ ಲೇಖಕ್ ದುಕಾನ್ದಾರ್ ಸೆ ಮೋಲ್ ಭಾವ್ ಕಿಯಾ. ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ಲೇಖಕರು ಅಂಗಡಿಯವನ ಜೊತೆಗೆ ದರವನ್ನ ನಿಗದಿಪಡಿಸ್ತಾರೆ, ಅದರ ಬಗ್ಗೆ ಮಾತುಕತೆಯನ್ನ ಮಾಡ್ತಾರೆ. ಸೆಕೆಂಡ್ ಒನ್, ಲೇಖಕ್ ಆದ್ ಸೇರ್ ಸೇಬ್ ಮಾಂಗೆ. ಸೊ ಲೇಖಕರು ಅರ್ಧ ಸೇರು ಸೇಬುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಡ್ತಾರೆ. ಇವೆರಡು ವಾಕ್ಯಗಳು ಇದ್ದವು. ಇನ್ನಿತರದ ಕೂಟ ಹೇಗಿದೆ ಅಂತಂದ್ರೆ ಸಿ ಒಂದಿದೆ ನೋಡಿ. ಸೊ ಲೌಂಡಾ 3 ಸೇಬ್ ಲಾಯ, ಆ ಬಾಲಕ 3 ಸೇಬು ಹಣ್ಣುಗಳನ್ನು ತಂದನು. ಆಯ್ಕೆ ಇದೆ. ಸೊ ಫಸ್ಟ್ ಒನ್ ಟಿ ಟಿ ಟಿ, ಸೆಕೆಂಡ್ ಒನ್ ಎಫ್ ಎಫ್ ಎಫ್, ಥರ್ಡ್ ಒನ್ ಎಫ್ ಟಿ ಎಫ್, ದೆನ್ ಫೋರ್ತ್ ಒನ್ ಟಿ ಟಿ ಎಫ್. ಸೊ ತಮಗೆ ಗೊತ್ತಾಗಿರ್ಬೋದು ಟಿ ಅಂದ್ರೆ ಏನು, ಎಫ್ ಅಂದ್ರೆ ಏನಂತ. ಎಸ್, ಟಿ ಇಟ್ ಮೀನ್ಸ್ ಟ್ರೂ ಸೆಂಟೆನ್ಸ್, ಸರಿ ವಾಕ್ಯ. ಎಫ್ ಇಟ್ ಮೀನ್ಸ್ ಫಾಲ್ಸ್ ಸೆಂಟೆನ್ಸ್, ತಪ್ಪು ವಾಕ್ಯ ಅಂತ ಹೇಳ್ತಾರೆ. ಸೊ ಲೇಖಕ್ ದುಕಾನ್ದಾರ್ ಸೆ ಮೋಲ್ ಭಾವ್ ಕಿಯಾ ಅಂತಕ್ಕಂಥದ್ದೇನಿದೆ ಸರಿ ಇದೆ, ಅದು ಟಿ ಆಯ್ತು. ಸೊ ಎಲ್ಲಿದೆ ಟಿ? ಸೊ 1 ಮತ್ತು 4ರಲ್ಲಿ ಟಿ ಇದಾವೆ. ಎಸ್. ಸೆಕೆಂಡ್, ಲೇಖಕ್ ಆದ್ ಸೇರ್ ಸೇಬ್ ಮಾಂಗೆ. ಸೊ ಲೇಖಕರು ಆದ ಸೇರು ಸೇಬುಗಳನ್ನ ತಗೊಳ್ತಾರೆ. ಸೊ ಅದು ಕೂಡ ಸರಿ, ಇದು ಅದು ಕೂಡ ಟಿ ಅಂತಕ್ಕಂಥದ್ದು ಎಲ್ಲಿದೆ? 1ರಲ್ಲಿನೂ ಇದೆ, 4ರಲ್ಲಿನೂ ಇದೆ. ನೆಕ್ಸ್ಟ್ ಥರ್ಡ್ ಒನ್ ಲೋಂಡಾ 3 ಸೇಬ್ ಲಾಯ, ಆ ಬಾಲಕ 3 ಸೇಬುಗಳನ್ನ ತಂದಂತಕ್ಕಂಥದ್ದಿದೆ. ಬಟ್ ಇಟ್ ಸೆಂಟೆನ್ಸ್ ಈಸ್ ರಾಂಗ್, ಇದು ಫಾಲ್ಸ್ ಇದೆ. ಸೊ ಅದು ಇರ್ತಕ್ಕಂಥದ್ದು ಎಲ್ಲದಪ್ಪ ಅಂದ್ರೆ ಫೋರ್ತ್ ಒನ್ದಲ್ಲಿ ಇದೆ. ಸೊ ಅದಕ್ಕಾಗಿ ಇದ್ರದ್ದು ಸರಿಯಾಗಿರ್ತಕ್ಕಂಥ ಕೂಟ ಇತ್ತು ಟಿ ಟಿ ಎಫ್. ಇಟ್ ಮೀನ್ಸ್ ಫಸ್ಟ್ ಒನ್ ಟ್ರೂ, ಸೆಕೆಂಡ್ ಒನ್ ಟ್ರೂ ಅಂಡ್ ಥರ್ಡ್ ಒನ್ ಈಸ್ ಫಾಲ್ಸ್. ನೆಕ್ಸ್ಟ್ ಮುಂದಿನ ವಾಕ್ಯ, ನಾಗ್ಪುರ್ संतरा के लिए प्रसिद्ध है, कश्मीर आम, अमरूद, सेब, केला. सो कश्मीर तो सेब के लिए प्रसिद्ध है. नेक्स्ट मूव टू 49th क्वेश्चन, वाक्य का सही अनुवाद है. ಈ ವಾಕ್ಯದ ಸರಿಯಾಗಿರ್ತಕ್ಕಂಥ ಅನುವಾದ ಇದೆ. ವಾಕ್ಯ ಇತ್ತು ದುಕಾನ್ದಾರ್ನೆ ಮುಜ್ಸೆ ಕ್ಷಮಾ ಮಾಂಗಿ. ನೋಡೋಣ ಆಯ್ಕೆಗಳು. ಸೊ ಫಸ್ಟ್ ಒನ್ ಇದೆ ದುಕಾನ್ದಾರ್ ಮುಜ್ ಸೆ ಕ್ಷಮಾ ಮಾಂಗಿ. ಸೆಕೆಂಡ್, ಅಂಗಡಿಯವ ನನ್ನ ಕ್ಷಮೆ ಬೇಡಿದ. ಥರ್ಡ್, ಅಂಗಡಿಯವ ನನ್ನಲ್ಲಿ ಬೇಡಿದ ಕ್ಷಮೆ. ದೆನ್ ಫೋರ್ತ್ ಒನ್, ಅಂಗಡಿಯವನು ನನ್ನಲ್ಲಿ ಕ್ಷಮೆ ಕೇಳಿದನು ಅಥವಾ ಕ್ಷಮೆ ಯಾಚಿಸಿದನು ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಥರದ 4 ವಾಕ್ಯಗಳಲ್ಲಿ ಸರಿಯಾಗಿರ್ತಕ್ಕಂಥ ವಾಕ್ಯ ಇತ್ತು ಡಿ, ಅಂಗಡಿಯವನು ನನ್ನಲ್ಲಿ ಕ್ಷಮೆ ಕೇಳಿದನು ಅಥವಾ ಕ್ಷಮೆಯನ್ನ ಯಾಚಿಸಿದನು. ಇದು ಸರಿಯಾಗಿರ್ತಕ್ಕಂಥ ವಾಕ್ಯ ಇತ್ತು. ओके, अगला प्रश्न बच्चों, अगला प्रश्न पर चलेंगे. सही कूट को पहचानना है. ಸರಿಯಾಗಿರ್ತಕ್ಕಂಥ ಗುಂಪನ್ನ ಆಯ್ಕೆಯನ್ನ ಮಾಡಬೇಕು. ನೋಡುವ. दुकानदार ने कहा, बाबूजी बड़े मजेदार सेब आए हैं. गाजर गरीबों के पेट भरने की चीज थी. दुकानदार मुझसे क्षमा मांगा. ಈ 3 ವಾಕ್ಯಗಳು ಇದಾವೆ. ಓಕೆ, ಇಲ್ಲಿ ಕೂಟಗಳು ಏನಿದೆ ಅಂತಂದ್ರೆ ಫಸ್ಟ್ ಒನ್ ಟಿ ಟಿ ಟಿ,
second one TTF, third one FTT and fourth one FTF. ಟಿ ಅಂದರೆ ಸರಿ, ಎಫ್ ಅಂದರೆ ತಪ್ಪು, ಟ್ರೂ ಸೆಂಟೆನ್ಸ್, ಫಾಲ್ಸ್ ಸೆಂಟೆನ್ಸ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಮೊದಲ ಎರಡು ವಾಕ್ಯಗಳು ಸರಿ ಇದಾವೆ. ದುಕಾನ್ದಾರ್ ನೆ ಕಹಾ ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ. ಎರಡನೇದು ಗಾಜರ್ ಗರೀಬೋಂಕೆ ಪೇಟ್ ಭರ್ನೆ ಕಿ ಚೀಜ್ ಥಿ. ಈ ಎರಡು ವಾಕ್ಯಗಳು ಸರಿ ಇದಾವೆ. ಜೊತೆಗೆ ದುಕಾನ್ದಾರ್ ಮುಜ್ಸೆ ಕ್ಷಮಾ ಮಾಂಗ, ಇದು ಕೂಡ ಸರಿ ಇದೆ. ಎ ಬಿ ಸಿ ಮೂರು ಕೂಡ ಸರಿಯಾಗಿರ್ತಕ್ಕಂಥ ಕಾರಣ ಸೊ ಇಲ್ಲಿ ಫಸ್ಟ್ ಒನ್ ಟಿ 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 ಅಂತಕ್ಕಂಥ ಒಂದು ಕೂಟ ಸರಿಯಾಗಿರ್ತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 51. ಫಲ್ ಖಾನೆ ಡ್ಯಾಶ್ ಸಮಯ ತೋ ಪ್ರಾತಃ ಕಾಲ ಹೇ. ನೋಡೋಣ, ಸಹಿ ಕಾರಕ ಕಾ ಪ್ರಯೋಗ ಹೋಗ. ಇಲ್ಲಿ ಯಾವ ಕಾರಕವನ್ನ ಸರಿಯಾಗಿ ಪ್ರಯೋಗವನ್ನ ಮಾಡಬಹುದು? ಎ ಕಿ, ಬಿ ಕಿ, ಸಿ का, डी में. सो आंसर था कि का. फल खाने का समय तो प्रातः काल है. सी इज का करेक्ट आंसर. नेक्स्ट क्वेश्चन, क्वेश्चन नंबर 52. व्यापारियों डैश साख बनी हुई थी. सो इल्लीनू ಕೂಡ सही कारक का प्रयोग होगा. ए की, बी की, सी का, डी में. सो आंसर इज व्यापारियों की साख बनी हुई थी. ए ऑप्शन बड़ी की इज द राइट आंसर. नेक्स्ट क्वेश्चन, क्वेश्चन नंबर 53. बाबूजी बड़े मजेदार सेब आए हैं. प्रयुक्त विराम चिन्ह है. ಸೊ ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಹೆ ಅಂತಕ್ಕಂಥದ್ದಲ್ಲಿ ಒಂದು ಚಿಹ್ನೆ ಬಳಕೆಯಾಗಿದೆ. ಅದು ಯಾವುದು? ಎ ಅಲ್ಪ ವಿರಾಮ, ಬಿ ಅರ್ಧ ವಿರಾಮ, ಸಿ ಪೂರ್ಣ ವಿರಾಮ, ಡಿ ಪ್ರಶ್ನವಾಚಕ. ಬಾಬೂಜಿ ಅಂತಕ್ಕಂಥದ್ದು ಆದ್ನಲ್ಲಿ ಅಲ್ಲಿ ಒಂದು ಕಾಮ ಇದೆ, ಅದನ್ನ ಏನಂತಾರಪ್ಪ ಅಂದ್ರೆ ಅಲ್ಪ ವಿರಾಮ ಅಂತ ಕರೀತಾರೆ. ಆ ಚಿಹ್ನೆ ಬಳಕೆ ಆಗಿತ್ತು. ನೆಕ್ಸ್ಟ್ 54. ಸುನೋ ಆಜ್ ಸೆ ಕಾಶ್ಮೀರಿ ಸೇಬ್ ನಿಕಲ್ಲ. ಪ್ರಯುಕ್ತ ಚಿಹ್ನ ಹೇ. ಈ ವಾಕ್ಯದಲ್ಲಿನೂ ಕೂಡ ಪ್ರಯೋಗವಾಗಿರ್ತಕ್ಕಂಥ ಚಿಹ್ನೆ ಯಾವುದು? ಎ ಅಲ್ಪ ವಿರಾಮ, ಬಿ ಅರ್ಧ ವಿರಾಮ, ಸಿ ಪೂರ್ಣ ವಿರಾಮ, ಡಿ ಪ್ರಶ್ನವಾಚಕ. ಸೊ ಲಾ ಮುಂದೆ ಒಂದು ಚಿಹ್ನೆ ಇದೆ, ಅದೇ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಪೂರ್ಣ ವಿರಾಮ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 55. ಚಿತ್ರ ಸಂಬಂಧಿತ ಸಹಿ ಕೋಟ್ ಪಹಚಾನಿಯೇ. ಈ ಚಿತ್ರ ನಿಮ್ಮ ಪುಸ್ತಕದಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳ ಸರಿಯಾಗಿರ್ತಕ್ಕಂಥ ಕೂಟವನ್ನ ಗುಂಪನ್ನ ಆರಿಸಬೇಕು. ನೋಡುವ. ಫಸ್ಟ್ ಒನ್, ಕಾಶ್ಮೀರಿ ಸೇಬ್ ಕಹಾನಿ ಕೆ ಲೇಖಕ್ ಮುನ್ಸಿ ಪ್ರೇಮಚಂದ್ ಹೇ. ಸೊ ಕಾಶ್ಮೀರಿ ಸೇಬ್ ಕಥೆಯ ಲೇಖಕರು ಮುನ್ಸಿ ಪ್ರೇಮಚಂದ್. ಎರಡನೇದು, ಗರೀಬ್ ಮೇ ಹಿ ಇನ್ಕಾ ಜೀವನ್ ಗುಜರಾ. ಬಡತನದಲ್ಲಿ ಇವರ ಜೀವನ ಕಳೆಯಿತು. ಥರ್ಡ್ ಒನ್, ಎ ಯಥಾರ್ಥವಾದಿ ಕಥಾಕಾರ್ ನಹಿ ತೇ. ಇವರು ಯಥಾರ್ಥವಾದಿ ಕಥೆಗಾರರು ಅಲ್ಲ. ಈ ಮೂರು ವಾಕ್ಯಗಳಿದಾವೆ. ಸೊ ಅದಕ್ಕಿರ್ತಕ್ಕಂಥ ಆಪ್ಷನ್ಸ್ ಬಂದ್ಬಿಟ್ಟು फर्स्ट वन पहला और तीसरा सही, सेकेंड वन दूसरा और तीसरा सही, थर्ड वन दूसरा और तीसरा गलत, फोर्थ वन पहला और दूसरा सही. ಇಲ್ಲಿ ಮೂರನೇ ವಾಕ್ಯ ಮಾತ್ರ ತಪ್ಪಿದೆ. ಕಥಾಕಾರ ನಹಿ ಥೇ, ಬಟ್ ಅವ್ರು ಕಥಾಕಾರರಿದ್ದರು, ಯಥಾರ್ಥವಾದಿ. ಅದ್ ಬಿಟ್ರೆ 1 ಮತ್ತು 2 ಸರಿ. ಅದಿತ್ತು ಆಪ್ಷನ್ ನಂಬರ್ 4 ಪಹಲಾ और दूसरा सही है. ಈ ತರನಾಗಿರ್ತಕ್ಕಂಥ ಮಾದರಿ ಪ್ರಶ್ನೆಗಳು ಕೂಡ ಬರುವ ನಿರೀಕ್ಷೆ ಇದೆ ಮಕ್ಕಳೇ. ಮುಂದಿನ ಪ್ರಶ್ನೆ, ಚಿತ್ರ ಸಂಬಂಧಿತ ಸಹಿ ಕೂಟ್ ಪಹಚಾನಿಯೇ. ಇದು ಕೂಡ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳಿದಾವೆ. ಸರಿಯಾದ ಗುಂಪನ್ನ ಆರಿಸಿ. ಪಹಲಾ ಸೇಬ್ ಬೇದಾಗ್ ಥಾ, ತೀಸರಾ ಸೇಬ್ ಪಿಚಕ್ ಗಯಾ ಥಾ, ದೂಸರಾ ಸೇಬ್ ಆಧಾ ಸಡಾ ಹುವಾ ಥಾ. ನೋಡಿ, ಮೂರು ವಾಕ್ಯಗಳಿದಾವೆ. ಕೂಟ ಏನಿದೆ ಅಂತಂದ್ರೆ, ಫಸ್ಟ್ ಒನ್ ಪಹಲಾ और तीसरा गलत है, सेकेंड वन पहला और तीसरा सही है, थर्ड वन दूसरा और तीसरा सही है और फोर्थ वन पहला और दूसरा सही है. ಸೊ ವಾಕ್ಯವನ್ನ ನೋಡಿದಾಗ ಮೊದಲ ಸೇಬು ಬೇದಾಗ್ತಾ, ಅದು ಅಲ್ಲ. ಪಹಲಾ ಸೇಬ್ ಸಡಾ ಹುವಾ ಥಾ, ಏಕರೂಪೀಯ ಆಕಾರ ಕಾ छिलका गल गया था. ಬಟ್ ಚೌಥಾ ಸೇಬ್ ಬೇದಾಗ್ತಾ. ಸೊ ಹೇಳ್ಬಹುದು ಫಸ್ಟ್ ಒನ್ ಈಸ್ ರಾಂಗ್. ಸೊ ದ ಆಪ್ಷನ್ ಈಸ್ ಥರ್ಡ್ ಒನ್ ದೂಸರಾ और तीसरा सही. 2 ಮತ್ತು 3ನೇ ವಾಕ್ಯಗಳು ಸರಿ ಇದಾವೆ, ಮೊದಲ ವಾಕ್ಯ ತಪ್ಪಿತ್ತು. ಸೊ ನೆಕ್ಸ್ಟ್ ಮುಂದಿನ ಕ್ವಶನ್, ಚಿತ್ರ ಸಂಬಂಧಿತ ಸಹಿ ಕೂಟ್ ಪಹಚಾನೆ. ಇದು ಕೂಡ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನು ಕೊಟ್ಟಿದ್ದೀವಿ. पंजाबी मेवा फरोशों की दुकानें चौक की रास्ते में ही थे. दुकान पर बहुत अच्छे रंगदार गुलाबी सेब देकर लेखक का जी ललचा. ऑप्शंस, पहला सही दूसरा गलत है, पहला गलत और दूसरा सही है, पहला और दूसरा दोनों ही सही है, पहला और दूसरा दोनों ही गलत है. पंजाबी मेवा फरोशों की दुकानें चौक की रास्ते में ही थे. दुकान पर बहुत अच्छे रंगदार गुलाबी ಸೇಬ್ ದೇಕರ್ ಲೇಖಕ का जी ललचा. ಸೊ ಎರಡು ಕೂಡ ಸರಿಯಾಗಿರ್ತಕ್ಕಂಥ ಆಯ್ಕೆಗಳೇ ಇದಾವೆ. ಪಹಲಾ और दूसरा दोनों ही
ಸಹಿ ಹೇ. ಸೊ ಇದು ಇತ್ತು ಪ್ರಶ್ನೆಗೆ ಚಿತ್ರಗಳನ್ನು ನೋಡಿ ಉತ್ತರಗಳನ್ನು ಬರೀತಕ್ಕಂಥ ಒಂದು ಪ್ರಶ್ನೆಗಳ ಸಹಿತ ಬರ್ಬೋದು ಮಕ್ಕಳೇ. ಎಸ್ ವಿದ್ಯಾರ್ಥಿಗಳೇ, ಇಲ್ಲೇವರೆಗೆ ನಾವೇನು ಮಾಡಿವಿ ಅಂದರೆ ಕಾಶ್ಮೀರಿ ಸೇಬ್ ಕಥೆಯ ಎಲ್ಲ ಒಂದು 57 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಂಡಾಯ್ತು. ನನಗನ್ಸುತ್ತೆ ಪಾಠದಲ್ಲಿರ್ತಕ್ಕಂಥ ಎಲ್ಲ ವಿಷಯಾಂಶಗಳ ಮೇಲೆ ನಾವು ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದೀವಿ. ಸೊ ಇನ್ನು ತಯಾರಿ ಮಾಡಿ ವಿಡಿಯೋಗಳನ್ನು ನೋಡಿದ ಕೂಡಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ. ಅಷ್ಟೇ ಅಲ್ಲದೆ ಕಮೆಂಟ್ ಅಂತ ಮಾಡಿ ಅಂತ ಹೇಳ್ತಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಲು ಮರೆಯದಿರಿ. ಸಿಗುವ ಹೊಸ ವಿಡಿಯೋ